ನೋಡಿ ವೆಹಿಕಲ್ಸ್ ಎಷ್ಟೊಂದಿದೆ ಇಲ್ಲಿ. ಇವಾಗ ಕರ್ನೂಲಿಗೆ ಬಂದ್ವಿ ಅಂತ ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಫಸ್ಟ್ ವಿಡಿಯೋ ನಮ್ದಿದು, ಅದು ಇಬ್ರೊಟ್ಟಿಗೆ. ಯಸ್, ನಾವೆಲ್ಲಿ ಹೋಗ್ತಾ ಇದ್ದೀರಿ ಗೊತ್ತಾ? ವಿ ಆರ್ ಗೋಯಿಂಗ್ ಟು ಬ್ಯಾಂಗ್ಳೂರ್, ಹೈದರಾಬಾದ್ ಟು ಬ್ಯಾಂಗ್ಳೂರ್. ಫಸ್ಟ್ ಲಾಂಗ್ ವಿಡಿಯೋ ವ್ಲಾಗು ಎಲ್ಲ ನಮ್ಮದು ಫಸ್ಟು, ಸೊ ಸಪೋರ್ಟ್ ಮಾಡಿ. ನಾವು 8:50 ಸ್ಟಾರ್ಟ್ ಆಗಿದ್ದೀರಿ. 9 hours ಜರ್ನಿ. ಎಷ್ಟೊತ್ತು ರೀಚ್ ಆಗ್ತೀರಿ ಅಂತ ಗೊತ್ತಿಲ್ಲ. ಸೊ ಮತ್ತೆ ನಾಳೆ ಟ್ರಾವೆಲ್ ಮಾಡಿ ಮತ್ತೆ ನಾಳೆ ಮೈಸೂರು ಬೇರೆ ಹೋಗ್ತಿದ್ದೀರಿ. ಸೊ ಮೈಸೂರ್ದು ವ್ಲಾಗ್ ಬರುತ್ತೆ. ಮೈಸೂರಿಗೆ ಹೋಗ್ತಿರೋದು. ಹೌದು. ಅಲ್ಲೋಗಿ ಏನೇನು ಮಾಡ್ತೀವಿ ಅಂತಾನು ನೀವು ನಮ್ಮ ಜೊತೆ ಬನ್ನಿ ನೋಡಿ, ಸಪೋರ್ಟ್ ಮಾಡಿ. ಹೌದು. ಸೊ ನಾವು ಯಾರ್ಯಾರು ಹೋಗ್ತಾ ಇದ್ದೀರಿ ಅಂತ ನೈಟ್ ಜರ್ನಿ ಹೆಂಗಿರುತ್ತೆ ಅಂತ ಶೇರ್ ಮಾಡ್ತೀರಿ. ಹೌದು. ನೋಡಿ ಭಯವಾಗಿದೆ, ಮಳೆ ಬರಾಗಿದೆ. ಇವಾಗ ನೋಡೋಣ ಏನಾಗುತ್ತೆ. ಒಂದು ನಿಮಿಷ, ನಾನು ನಮ್ಮ ಜೊತೆ ಯಾರ್ಯಾರು ಅಂತ ತೋರಿಸ್ತೀನಿ. ಔಟ್ಸೈಡ್ ತೋರಿಸಿ, ನಾವು ಕತ್ತಲಲ್ಲೇ ಬಿದ್ದಿದ್ದೀರಿ. ನೋಡಿ ಹೋಗ್ತಾ ಇದ್ದೀರಿ ಆನ್ ದ ವೇ. ನೋಡಿ ನಮ್ಮ ಅಪ್ಪ ಇಲ್ಲಿ ಕೂತಿದ್ದಾರೆ, ನಮ್ಮ ಅಂಕಲ್ ಅಲ್ಲಿ ಕೂತಿದ್ದಾರೆ, ನಾವಿಬ್ಬರು ಹಿಂದೆ ಕೂತಿದ್ದೀರಿ. ಎಸ್, ನಾವು 4 ಜನ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀರಿ. ಇವಾಗ ನೋಡಿ ನಮ್ಮ ಅತ್ತೆ ಏನು ಕೂದಲು ಸೆಟ್ ಮಾಡ್ಕೊತಾ ಇದ್ದಾರೆ. ಗಾಳಿಗೆ ಕೂದಲು ಹಾರಾಡ್ತಾ ಇದೆ ನಮ್ಮ ಅತ್ತೆ. ಇನ್ನ ಕರ್ನೂಲ್ಗೆ ರೀಚ್ ಆಗಿಲ್ಲ. ಎಷ್ಟೊತ್ತು ರೀಚ್ ಆಯ್ತು ಗೊತ್ತಿಲ್ಲ. ತುಂಬಾ ವೆಹಿಕಲ್ಸ್ ರೋಡಲ್ಲಿ, ಅದರಿಂದ ಡ್ರೈವ್ ಮಾಡಕ್ ಆಗ್ತಾ ಇಲ್ಲ ಸರಿಯಾಗಿ. ಜಾಸ್ತಿ ವೆಹಿಕಲ್ಸ್. ಹಾಟ್ ಆಗಿ ಬರಿದೆ. AC ಹಾಕ್ದ್ರೇನು ನಮ್ಗಾಗಲ್ಲ, AC ಆಫ್ ಮಾಡಿದ್ರೇನು ನಿದ್ದೆ ಬರಲ್ಲ. ಏನ್ ಮಾಡೋದು ಗೊತ್ತಿಲ್ಲ. ಹಾಡು ಕೇಳ್ಕೊಂಡು ಹೋಗೋದು. ಸ್ವಲ್ಪ ಆಫ್ ಮಾಡಿ, ಕಾಪಿ ರೈಟ್ಸ್ ಬರುತ್ತಂಗೆ. ಕಾಪಿ ರೈಟ್ಸ್ ಬಂದ್ಬಿಡುತ್ತೆ ಈಗ ಈ ಸಾಂಗ್ ಕೇಳಿದ್ರೆ. ಹೌದು ಗೈಸ್, ಸ್ವಲ್ಪ ಸ್ಟಾಪ್ ಮಾಡ್ರಿ ಪಾಪ. ಮಾತಾಡ್ಬೇಕಾದ್ರೆ ಸಾಂಗ್ ಎಲ್ಲ ಪ್ಲೇ ಆಗ್ಬಾರ್ದು. ಆಮೇಲೆ ಕಾಪಿ ರೈಟ್ಸ್ ಇಶ್ಯೂ ಬಂತು ಅಂದ್ರೆ ಅದಕ್ಕೂ ಪ್ರಾಬ್ಲಮ್ ಆಗಿ. ಅಷ್ಟೇ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದೀವಿ ನಾವು. ಫಸ್ಟ್ ಟೈಮ್ ಅದು ಫಸ್ಟ್ ವ್ಲಾಗು. ನನ್ನ ತಂಗಿ ಫೋನ್ ಮಾಡಿದ್ಲು ಗೈಸ್. ಬರ್ತಾರೋ ಏನು ಅಂತ. ನಾವೇನೋ ನಾಳೆ ನೀವು ಸ್ಕೂಲ್ಗೆ ಹೋದ್ಮೇಲೆ ಬಂದ್ಬಿಡ್ತೀರಿ ಅಂತ ಏನೋ ಹೇಳಿದಿರಿ. ನೋಡೋಣ, ಅವಳು ಬೆಳಗ್ಗೆ ರಿಯಾಕ್ಷನ್ ನೋಡೋಣ. ಸ್ಕೂಲ್ ಹೋಗಿ ಮುಂಚೆನೆ ನಾವು ಹೋಗ್ತಾ ಇದ್ದೀರಿ. ಸೊ ರಿಯಾಕ್ಷನ್ ಹೆಂಗಿರುತ್ತೆ ನೋಡ್ಬೇಕು. ನಾವೇನಂತ ಹೇಳ್ತಿದ್ರಿ, ಒಂದ್ ಕಡೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಮಲ್ಕೊಂಡ್ಬಿಡ್ತೀರಿ, ಬೆಳಗ್ಗೆ ಅಂತ ಡ್ರೈವ್ ಮಾಡೋಕ್ಕಾಗಲ್ಲ ನೈಟ್ ಹೊತ್ತು ಅಂತ ಅಂದಿದ್ರಿ. ನೋಡೋಣ, ಬೆಳಗ್ಗೆ ಹೋಗಿ ಸಡನ್ ಆಗಿ ಸರ್ಪ್ರೈಸ್ ಕೊಡುವ. ನಮ್ಮ ಅತ್ತೆ ಮೇಲೆ ಲವ್ ಜಾಸ್ತಿ. ಹೌದು. ಸೊ ಲೈಟ್ ಬೇರೆ ಇಲ್ಲ ಗೈಸ್. ಮಕ್ಕಳಿಗೆ ಗೈಸ್ ನೋಡಿ ಗೈಸ್, ಎಷ್ಟು ಗಾಡಿ ಇದಾವಂದ್ರೆ ಇದಕ್ಕೆ ಸ್ವಲ್ಪ ಹಾಯ್ ಗೈಸ್, ಇವಾಗ ಕರ್ನೂಲಿಗೆ ಬಂದ್ವಿ ಅಂತ ನಮ್ಗನ್ಸಿದೆ. ಅವ್ರೇನು ಅಂದಿಲ್ಲ. ಓಕೆ, ಕರ್ನೂಲ್ ಬಂದ್ವಿ. ಕರೆಕ್ಟಾಗಿ ಗೆಸ್ ಮಾಡಿದ್ವಿ. ಟೀ ಬ್ರೇಕ್ ಕೊಟ್ಟಿದ್ದಾರೆ. ಏನಿದೆ ಗೊತ್ತಾಗಲಿ. ನೋಡಿದ್ರೆ ಆ ಟೈಮಲ್ಲೇ ಎಬ್ಬರಿಸ್ಬಿಟ್ರು. ನನಗೆ ಅಷ್ಟು ಈಸಿಯಾಗಿ ನಿದ್ದೆ ಬರೋಲ್ಲ, ಗಾಡೀಲಿ ಎಬ್ಬರಿಸ್ಬಿಟ್ರು. ಇವಾಗ ಟೀ ಬ್ರೇಕ್ ಬಂದಿದ್ದೀವಿ. ಟೀ ಬ್ರೇಕ್ ಕುಡಿಯೋಣ. ಇವಾಗ ಟೀ ಕುಡ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್. ನೋಡಿ ಗೈಸ್, ಇವಾಗ ಒಂದು ಕಾಮಿಡಿ ಆಗಿರೋ ಅಂಥದ್ದೊಂದು ನೋಡಿದ್ರಿ, ನೀವು ನೋಡಿ. ಗಾಡಿಗಿಂತ ಲಗೇಜ್ ಜಾಸ್ತಿ ಇದೆ. ಫುಲ್ ಆಚೆ ಈಚೆ ಎಲ್ಲ ಕಟ್ಬಿಟ್ಟಿದ್ದಾರೆ ಡ್ರಮ್ನ. ಇಷ್ಟು ಓವರ್ಲೋಡ್ ಹಾಕೋದು, ಗಾಡಿಗಳು ಮುಗುಡ್ಸೋದು ಅಷ್ಟೇ. ನಂದು ಬೂಸ್ಟ್ ಬಂದಿದೆ ಗೈಸ್. ಬನ್ನಿ ಬೂಸ್ಟ್ ಕುಡಿಯೋಣ. ಬೂಸ್ಟ್ ಕುಡಿದು
ಬೆಂಗಳೂರಿಗೆ ಹೋಗೋಣ. ಬೂಸ್ಟ್ ಕುಡಿದು ಕಾರಲ್ಲಿ ಹೋಗಿ ಬೂಸ್ಟ್ ಆಗೋಣ. ಇವಾಗ ಟೀ ಬ್ರೇಕ್ ಮುಗಿಸ್ಕೊಂಡು ಕಾರ್ ಹತ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಎಲ್ಲಿಗಂತ ಗೊತ್ತಿಲ್ಲ ನೋಡಿ. ಎಲ್ಲಿ ಬ್ರೇಕ್ ಕೊಡ್ತಾರೋ ಗೊತ್ತಿಲ್ಲ. ಎಷ್ಟು ಗಾಡಿ ನಿಲ್ಸಿದಾರಂದ್ರೆ ಹೋಗ್ತಾನೆ ಇದೆ ಹೆವಿ ಗಾಡಿ ಫುಲ್ಲು ನೋಡಿ. ಫುಲ್ ಅದೇ ಇದೆ ರೋಡ್ ಮೂರು ಫುಲ್ಲು. ನಮ್ಮ ಕಾರ್ ಇಲ್ಲಿದೆ. ನಾರಾಗ ಎಕ್ಕಿ ನಮ್ಮ ಕಾರ್ ಇಲ್ಲಿದೆ. ಕಾರ್ ತೋರಿಸ್ಬೇಕಪ್ಪ. ಓಕೆ ನಮ್ಮ ಕಾರ್ ಇಲ್ಲಿದೆ. ಓ ಇವಾಗ ಶಿಫ್ಟ್ ಆಗಿದ್ದಾರೆ, ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ. ನಮ್ಮಪ್ಪ ಹೋಗಿದ್ದಾರೆ ಡ್ರೈವಿಂಗ್ಗೆ. ಅಂಕಲ್ ಇವಾಗ ಈ ಕಡೆ ಶಿಫ್ಟ್ ಆಗಿದ್ದಾರೆ ಇಷ್ಟೊತ್ತು ಡ್ರೈವ್ ಮಾಡಿ. ಮುಂದೆ ಅವರಿಬ್ಬರು ಎಲ್ಲಿ ಶಿಫ್ಟ್ ಆಗ್ತಾರೆ ಗೊತ್ತಿಲ್ಲ. ನಾವಿಬ್ರು ಮಾತ್ರ ಹಿಂದೆ ಮುಂದೆ ಶಿಫ್ಟಾಗಿ ಮಲ್ಕೊಂಡ್ಬಿಟ್ಟಿದ್ದೀರ ಆಲ್ರೆಡಿ. ಓಕೆ ನಮ್ಮದು ಬೆಡ್ ಶೂ ಪರ್ಮನೆಂಟ್. ಇವಾಗ ನಿದ್ದೆ ಮಾಡಿ ಮತ್ತೆ ಬ್ರೇಕ್ ಕೊಟ್ಟಾಗ ಮತ್ತೆ ಸಿಗ್ತೀವಿ. ಗೈಸ್ ಇವಾಗ ನಿಲ್ಸಿದ್ದೀರಿ 5 ಮಿನಿಟ್ಸು. ನಮ್ಮ ಅತ್ತೆಗೆ ವಾಮಿಟಿಂಗ್ ಟ್ರಾವೆಲ್ ಮಾಡ್ತಾರೆ ನೋಡಿ. ಒಂದು ನಿಮಿಷ ನೋಡಿ ವಾಮಿಟಿಂಗು, ಅದಕ್ಕೆ ನಿಲ್ಸಿದ್ದೀವಿ ಇವಾಗ. ನಮ್ಮ ಅಂಕಲ್ಲು ಮೆಡಿಕಲ್ ಸ್ಟೋರ್ ಇದೆ ಎದುರುಗಡೆ, ಹೋಗಿ ಟ್ಯಾಬ್ಲೆಟ್ಸ್ ತೊಗೊಂಬರಕ್ಕೆ ಹೋಗಿದ್ದಾರೆ. ಅದಕ್ಕೆ ನಿಲ್ಸ್ಕೊಂಡಿದ್ದೀರಿ ನೋಡಿ. ನೋಡಿ ವಾಮಿಟಿಂಗ್. ಯಾಕೆ ವಾಮಿಟಿಂಗ್ ನಿಂಗೆ? ಟ್ರಾವೆಲ್ ಅಡ್ಜಸ್ಟ್ ಆಗಲ್ಲ. ಎ ಸಿ ಅಡ್ಜಸ್ಟ್ ಆಗಲ್ಲ. ಅದಕ್ಕೆ ಇನ್ನೊಂದು ಎ ಸಿ ಹಾಕಿಲ್ಲ ಆದ್ರೂ ಟ್ರಾವೆಲ್ ಮಾಡ್ತಾ ಇದ್ದೀವಲ್ವ ಅದಕ್ಕೆ. ಅನಂತಪುರನ ಅನಂತಪುರ ಬಂದ್ಬಿಟ್ಟಿದ್ದೀವಿ ಗೈಸ್. ನೈಟ್ 2:15 ಆಗಿದೆ ಗೈಸ್. ಒಂದು ನಿಮಿಷನೂ ನಿದ್ದೆ ಮಾಡಿಲ್ಲ ಗೈಸ್. ನಿದ್ದೆ ಬರ್ತಾ ಇದೆ ನನಗೆ ನೋಡಿ. ಇಲ್ಲಿ ಏನು ಗೈಸ್ ಇದು? ನಾಯಿಗಳು ಹಿಂಗೆ ಬಡ್ಕೊತ ಇದ್ದಾವೆ. ಥೂ ನಾಚಿಕೆ ನೋಡಿ. ಇಷ್ಟೊಂದು ಬಡ್ಕೊತ ಇದ್ದಾವೆ ನೋಡಿ. ವೆಹಿಕಲ್ಸ್ ಎಷ್ಟೊಂದಿದೆ ಇಲ್ಲಿ. ತುಂಬ ವೆಹಿಕಲ್ಸ್ ಇದೆ. ಅದು ಹೆವಿ ಲಾರಿ, ಅದು ಜಾಸ್ತಿ ನೋಡಿ. ಹೆವಿ ವೆಹಿಕಲ್ಸ್ ಜಾಸ್ತಿ. ಇವಾಗ ಎಷ್ಟು 5:18 ಆಗಿದೆ. 5 ಮಿನಿಟ್ಸಾ? 5 ಮಿನಿಟ್ಸಲ್ಲಿ ಮನೆ ರೀಚ್ ಬೆಂಗಳೂರು ಬಂದು. ಮತ್ತೆ ನೋಡಿ ಇದು ಎಕ್ಸೈಟ್ಮೆಂಟ್ ನೋಡಬೇಕು. ಅವಳಿಗೆ ನಾವು ಸ್ಕೂಲು ಹೋದ್ಮೇಲೆ ಬರ್ತೀವಿ ಅಂತ ಹೇಳಿದ್ದೀವಿ. ಅವಳ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತ. ಅವಳು ಕಾಯ್ತಾ ಇರ್ತಾಳೆ, ಇವು ನಾನು ಇವಾಗ ಸ್ಕೂಲ್ಗೆ ಹೋದ್ಮೇಲೆ ಬರ್ತಾರ ಇವು ಅಂತ ಫೀಲ್ ಆಗಿದ್ಲು. ಇವಾಗ ಬೆಳಗ್ಗೆನೆ ಅವಳು ಎದ್ದೋಳು ಅಂದರೆ ಇಷ್ಟು ಬೇಗ ಎದ್ದೋಳಲ್ಲ ಅವಳು. ಬೇಗ ಎಬ್ಬರಿಸಿ ಅವಳ ರಿಯಾಕ್ಷನ್. ಅವಳಿಗೋಸ್ಕರ ನಿದ್ದೆ ಕೆಟ್ಕೊಂಡು ಬಂದಿದ್ದೀವಿ ಗೈಸ್ ನಾವು ನೈಟೆಲ್ಲ. ಬಂದಿದ್ದೀವಿ ನಾವು ಇವಾಗ. ಬನ್ನಿ ಹೋಗಿ ಸರ್ಪ್ರೈಸ್ ಮಾಡೋಣ. Tiju. ತೇಜು ಹೆಂಗೈತೆ ಸರ್ಪ್ರೈಸು? ಬಾ ಇನ್ನೊಂದು ರೌಂಡ್ ಹೋಗ್ಬಿಟ್ಟು ವಾಪಸ್ ಬೆಳಗ್ಗೆ ಆದ್ಮೇಲೆ ಬರೋಣ. ನಿನಗೋಸ್ಕರ ನಿದ್ದೆ ಕೆಟ್ಕೊಂಡ್ ಬಂದ್ರೆ ನಾವು ಸರ್ಪ್ರೈಸ್ ಕೊಡೋಣ ಅಂದ್ರೆ ನೀನು ಇನ್ನೂ ಬೆಳಗ್ಗೆ ಆಗಿಲ್ಲ ಅಂತೀಯಾ? ಡಿಸ್ಟರ್ಬ್ ಮಾಡ್ಬಿಟ್ರಂತೆ. ಹೇಳು ತೇಜು, ಹೆಂಗಿತ್ತು? ತೇಜು
ಇಲ್ಲ 10 ಗಂಟೆಗೆ ಬಿಟ್ರು ಅಂತ ಏನಾಯ್ತು. ಹಲೋ ಮೇಡಮ್, ಹೆಂಗ ಅನಿಸ್ತೈತೆ? ಚೆನ್ನಾಗಿತ್ತು ಅಂದ್ರೆ ಯಾಕೆ ಸ್ಟಾಪ್ ಮಾಡೋರೆ? ಗೈಸ್, ಬೆಳಗ್ಗೆ ಬಂದು ಬ್ಯಾಂಗ್ಳೂರಿಗೆ ಸ್ವಲ್ಪ ಹೊತ್ತು ನಿದ್ದೆ ಎದ್ದಿಲ್ಲ, ಅದಕ್ಕೆ ಮಲ್ಕೊಂಡು 1-2 ಅವರು ಆಮೇಲೆ ಎದ್ದು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಇವಾಗ ಮತ್ತೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ಟ್ರಾವೆಲ್ ಮಾಡಿಕೊಂಡು. ಯಾಕಂತ ನಮ್ಮ ಅತ್ತೆ ಹೇಳ್ತಾರೆ. ಮೈಸೂರಲ್ಲಿ ನಮ್ಮ ಫ್ರೆಂಡ್ಸ್ನ ಒಬ್ಬರನ್ನ ಮೀಟ್ ಮಾಡಬೇಕು ಗಾಯ್ಸ್, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಮೈಸೂರಿಗೆ ಹೋಗ್ತಾ. ಏನು ಆಟ ಆಗಿದೆ ಹೈದ್ರಾಬಾದ್ ಆಟ ಅಂದ್ಕೊಂಡ್ರೆ ಬ್ಯಾಂಗ್ಳೂರದಕ್ಕಿಂತ ಆಟ ಆಗಿದಪ್ಪ, ಆಗ್ತಾ ಇಲ್ಲ. ಇಲ್ಲಿ ನೋಡಿ ನಮ್ಮ ಜೊತೆ ಯಾರ್ಯಾರು ಇದ್ದಾರೆ ಅಂದರೆ ಡ್ರೈವಿಂಗ್ ನಮ್ಮ ಮಕ್ಕಳು ಮಾಡ್ತಾಯಿದ್ದಾರೆ. ತೇಜು ಇದ್ದಾಳೆ, ನಮ್ಮ ಅಜ್ಜಿ ಇದ್ದಾರೆ. ನೋಡಿ ಗ್ಲಾಸ್ ತೆಗೆದ್ಬಿಟ್ಟಿದ್ದಾರೆ ಇವಾಗ ನಮ್ಮ ಅಜ್ಜಿ. ನೋಡಿ ನಮ್ಮ ಅಜ್ಜಿ ಗ್ಲಾಸ್ ತೆಗೆದ್ಬಿಟ್ಟಿದ್ದಾರೆ ಇವಾಗ. ನೋಡಿ ಹಾಯ್ ಅಂತೆ. ಸೊ ಇವಾಗ ಎಲ್ಲರೂ ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ನೀವು ಬನ್ನಿ ಮೈಸೂರಿಗೆ. ಗೈಸ್, ಇವಾಗ ಮಾವಿನಕಾಯಿ ಇಸ್ಕೊಂಡಿದ್ದೀವಿ ನಾವು. ಅಂದ್ರೆ ಟು ಮೈಸೂರು. ಮ್ಯಾಂಗೋ ಬಂತು, ಮ್ಯಾಂಗೋ ತಗೊಂಡ್ರಿ. ನೋಡಿ ನಿಮ್ಗೆ ಬೇಕಾ? ಕೊಡಲ್ಲ ಬನ್ನಿ, ಕೊಡ್ತೀವಿ. ಬನ್ನಿ, ಮೈಸೂರು ಬಂದ್ರೆ ಕೊಡ್ತೀರಿ. ಮೈಸೂರಿಗೆ ಬಂದ್ರೆ ಕೊಡ್ತೀವಿ. ಯಾಕಂದ್ರೆ ವ್ಲಾಗಲ್ಲಿ ಕೊಡಕ್ಕಾಗಲ್ವಲ್ಲ, ಮೈಸೂರು ಬಂದ್ರೆ ಕೊಡ್ತೀವಿ. ನೋಡಿ ಇವಾಗ ಮಾವಿನಕಾಯಿ ತಿನ್ಕೊಂಡು ಮೈಸೂರಿಗೆ ಹೋಗೋದು. ಬೇಕಾ? ಇವಾಗ ಮಾವಿನಕಾಯಿ ತಿಂದು ನಮ್ಮ ಅಜ್ಜಿ ನೋಡಿ ಮಾವಿನಕಾಯಿಗೋಸ್ಕರ ಕಾಯ್ತಾ ಇದ್ದಾರೆ. ನೋಡಿ ನೋಡಿ ಅವ್ರು ತಿಂತಾ ಇದ್ದಾರೆ, ತೋರಿಸಿದ್ರು. ಹೆಚ್ಚಿನ ತೋರ್ಸಕ್ಕೆ ಒಂದು ನಿಮಿಷ. ನೋಡಿ ಈಗ ಮತ್ತೆ ಮಾವಿನಕಾಯಿ ಸಕ್ಕತ್ ಇಷ್ಟ ಗೈಸ್ ನಮಗೆ. ಸೂಪರ್ ಆಗಿದೆ ಖಾರ ಗೈಸ್. ಖಾರ ಟೇಸ್ಟ್. ಇವಾಗ ಕೆಂಗೇರಿ ರೂಟಿಂದ ಬಿಡದಿಗೆ ಹೋಗ್ತಾ ಇರೋದಾ? ಬಿಡದಿಗೆ ಹೋಗ್ತಾ ಇದ್ದೀರಿ ಇವಾಗ. ಬಿಡದಿ ಹತ್ರ ನೋಡಿ ಇಲ್ಲಿ ನಾವೆಲ್ಲ ಕೂತಿದ್ದೀರಿ. అంతని తెలుగు వస్తుందంటే మనం ఇట్టే వస్తుంది మేఘదానాన్ని. ನಮ್ಮ ಅತ್ತೆ ಎಸ್ ಎಲ್ಲ ಕೂತ್ಕೊಂಡಿದ್ದೀರಿ. ಸಾಂಗ್ಸ್ ಹಾಕೊಂಡು ಡ್ಯಾನ್ಸ್ ಆಡೋದು. ಡ್ಯಾನ್ಸ್ ಆಡ್ತಾ ಇದ್ದೀರಿ ನಾವು. ನೋಡಿ ನಮ್ಮ ಅಜ್ಜಿನೂ ಡ್ಯಾನ್ಸ್ ಆಡ್ತಾರೆ. ಆಡು ಬ್ಲಾಗ್ ಇರು ನೋಡಿ ಅಲ್ಲಿ ಎಲ್ಲ ಡ್ಯಾನ್ಸ್ ಆಡ್ತಿದ್ದೀವಿ. ಒಂದು ನಿಮಿಷ ರೀ, ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ನಮ್ಮ ಇಪ್ಪುಂಡತೆ ನೋಡಿ ಇಲ್ಲಿ ಕಾರ್ ಬೇರೆ ಗೈಸ್ ಅಲ್ಲಾಡ್ತಾ ಇದೆ. ನೋಡಿ ಹಿಂಗೆ ಆಡುತ್ತೆ. ನೋಡಿ ಗೈಸ್ ಹೆಂಗ್ ಡ್ಯಾನ್ಸ್ ಆಡ್ತಿದ್ದಾರೆ ಇವರು. ಫುಲ್ ವೈಬ್ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವು. ಮಚ್ಚಾ ಗೈಸ್, ಇವಾಗ ಹೋಟ್ಲಿಂದ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ನೋಡಿ ನಮ್ಮ ಅತ್ತೆ ಎಲ್ಲ ಹಿಂದೆ ಕೂತಿದ್ದಾರೆ. ಏನ್ ಗಾಯ್ಸ್, ಡೈಲಿ ಟ್ರಾವೆಲ್ ಆಗ್ತದೆ. ಎಷ್ಟೊತ್ತು ರೀಚ್ ಆಗ್ತಿರೋ ಗೊತ್ತಿಲ್ಲ. ಇವತ್ತು ನಿದ್ದೆ ಇರುತ್ತೋ ಗೊತ್ತಿಲ್ಲ. ಸೋ ಟ್ಯಾಡ್. ತೇಜು ನೋಡಿ ಪಾಪ ಬೆಳಗ್ಗೆಯಿಂದ ಊಟ ತಿಂದಿಲ್ಲ. ಸುರ್ಗು ಹೋಗ್ಬಿಟ್ಟವಳು. ಪಾಪ ಸುರ್ಗು ಹೋಗ್ಬಿಟ್ರೆ ಏನೋ ನಾಚಿಕೆ ಸುರ್ಗು ಹೋಗಿರೋದಕ್ಕೆ. ಇವತ್ತು ಒಂದು 10:30 11 ಗಂಟೆ ಆಗುತ್ತೆ ಗೈಸ್. ನೆನ್ನೆನೋ ಒಂದು 5:30 ಹೋದ್ರಿ ಮನೆಗೆ. ನಿದ್ದೆ ಇಲ್ಲ. ಇವತ್ತು 10:30 ಹೋಗ್ತೀರಿ. ಸಾರಿ, ಇಲ್ಲಿ ಪರ್ಸನಲ್ ಮೀಟ್ಗೋಸ್ಕರ ಬಂದಿದ್ರಿಂದ ಅವ್ರನ್ನ ಯಾರು ನಿಮ್ಗೆ ಪರಿಚಯ ಮಾಡ್ಸಕ್ಕಾಗಿಲ್ಲ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರ